ಸುಮಾರು 65,000 ಜನಸಂಖ್ಯೆ ಇರುವ ಮುಸಲ್ಮಾನರೇ ವಾಸ ಇರುವ ಲಕ್ಷದ್ವೀಪ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ. ಆ ಲಕ್ಷದ್ವೀಪದ ಆಡಳಿತಾಧಿಕಾರಿಯಾಗಿ 2020ರಲ್ಲಿ ಪ್ರಫುಲ್ಲ ಖೋಡಾ ಪಟೇಲ್ ಅಂತ ಗುಜರಾತ್ ಮೂಲದ BJP ನಾಯಕನನ್ನು ಆಯ್ಕೆ ಮಾಡಿದೆ. ಪ್ರಿವೆನ್ಷನ್ ಆಫ್ ಸೋಷಿಯಲ್ ಆಕ್ಟಿವಿಟೀಸ್ ಆ್ಯಕ್ಟ್ ಲಕ್ಷದ್ವೀಪದಲ್ಲಿ ಗೋಹತ್ಯೆ ನಿಷೇಧ ಮತ್ತು ಗೋಮಾಂಸ ಸೇವನೆ ನಿಷೇಧ ಕಾನೂನನ್ನು ಜಾರಿಗೆ ತರಲಾಗಿದೆ. CAA NRC ವಿರೋಧಿ ಹೋರಾಟಗಳು ಏನು ದೇಶದಲ್ಲಿ ನಡೀತು, ಆ ಹೋರಾಟ ಲಕ್ಷದ್ವೀಪದಲ್ಲೂ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟ ಬ್ಯಾನರ್ಗಳು ಏನಿದ್ವು ಅದನ್ನೆಲ್ಲ ಈ ಪ್ರಫುಲ್ಲ ಖೋಡಾ ಪಟೇಲ್ ಗುಜರಾತ್ ಮೂಲದ BJP ನಾಯಕ ಹೋದ ಕೂಡಲೇ ಅದನ್ನೆಲ್ಲ ಕಿಸ್ತಿದ್ದಾನೆ. ಇವತ್ತು ಒಂದೇ ಒಂದು ಕೋವಿಡ್ ಕೇಸೇ ಇಲ್ಲದ ಭಾರತದ ಏಕೈಕ ಪ್ರದೇಶ ಅಂತ ಕರೆಸ್ಕೊಂಡಿದ್ದಂತಹ ಲಕ್ಷದ್ವೀಪದಲ್ಲಿ 6,000ಕ್ಕೂ ಹೆಚ್ಚು ಕೋವಿಡ್ ಕೇಸ್ಗಳಾಗಿದೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರನ್ನು ಒತ್ತಾಯಿಸುವಂತಹ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗಿದೆ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ಆಪ್ತರಾದ ಮಾಜಿ ಗುಜರಾತ್ ಸಚಿವ ಶ್ರೀ ಪ್ರಫುಲ್ ಕೆ ಪಟೇಲ್ ಎಂಬ ಮನುಷ್ಯ ಈ ಶಾಂತ ಸುಂದರ ದ್ವೀಪದ ಆಡಳಿತಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಇಲ್ಲಿ ಊಹಿಸಲು ಅಸಾಧ್ಯವಾದ ಕರಾಳ ಕಾನೂನುಗಳನ್ನು ದ್ವೀಪವಾಸಿಗಳ ಮೇಲೆ ಹೇರಿದ್ದಾರೆ. ಯಾವುದೇ ಕೊಲೆ, ಸುಲಿಗೆ, ಹಿಂಸಾಚಾರಗಳಿಲ್ಲದೆ ಖಾಲಿ ಜೈಲಿನ ದೇಶಕ್ಕೆ ಮಾದರಿಯಾದ ಲಕ್ಷದ್ವೀಪದಲ್ಲಿ ಅಕಾರಣವಾಗಿ ಗೂಂಡಾ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ದ್ವೀಪವಾಸಿಗಳ ಪ್ರಮುಖ ಆದಾಯ ಮಾರ್ಗವಾದ ಮೀನುಗಾರಿಕೆಯನ್ನು ಧ್ವಂಸಗೊಳಿಸಿ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಮೀನುಗಾರಿಕೆಗೆ ಅವಕಾಶ ಕಲ್ಪಿಸಲಿಕ್ಕಾಗಿ ಮೀನುಗಾರರು ತೀರ ಪ್ರದೇಶದಲ್ಲಿ ತಮ್ಮ ಮೀನುಗಾರಿಕಾ ಬಲೆ, ದೋಣಿಗಳನ್ನು ಇಡಲಿಕ್ಕಾಗಿ ನಿರ್ಮಿಸಿದ್ದ ತಾತ್ಕಾಲಿಕ ಶೆಡ್ಗಳನ್ನು ಯಾವುದೇ ಮುನ್ಸೂಚನೆ ಇಲ್ಲದೆ ಧ್ವಂಸಗೊಳಿಸಲಾಗಿದೆ. ಮುಂದೆ ಅಲ್ಲಿ ಯಾವುದೇ ರೀತಿಯ ಶೆಡ್ ನಿರ್ಮಿಸುವಂತಿಲ್ಲ. 99% ಮುಸ್ಲಿಮರು ವಾಸಿಸುತ್ತಿರುವ ದ್ವೀಪದಲ್ಲಿ ಶತಶತಮಾನಗಳಿಂದ ಜಾರಿಯಲ್ಲಿದ್ದ ಮದ್ಯ ನಿಷೇಧ ಕಾಯ್ದೆ ಕಿತ್ತಿಸಿದ್ದು 190 ಮದ್ಯದಂಗಡಿಗಳನ್ನು ತೆರೆಯಲು ಅವಕಾಶ ಕಲ್ಪಿಸಲಾಗಿದೆ. ದ್ವೀಪದಲ್ಲಿ ಕುಡುಕರಿಲ್ಲದ ಕಾರಣ ಪ್ರವಾಸೋದ್ಯಮದ ಹೆಸರಲ್ಲಿ ಅಂಬಾನಿ ಅದಾನಿಗಳಿಗೆ ದ್ವೀಪವನ್ನು ಒತ್ತೆ ಇಡಲು ಈ ಮದ್ಯದಂಗಡಿಗಳನ್ನು ತೆರೆಯಲು ಅವಕಾಶ ಕಲ್ಪಿಸಲಾಗಿದೆ ಅನ್ನೋದು ನಿಸ್ಸಂದೇಹವಾಗಿದೆ. ದ್ವೀಪದ ಕೃಷಿ, ಪಶುಸಂಗೋಪನಾ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಉದ್ಯೋಗಿಗಳನ್ನು ಹುದ್ದೆಗಳಿಂದ ತೆರವುಗೊಳಿಸಲಾಗಿದೆ. 38 ಅಂಗನವಾಡಿಗಳನ್ನು ಮುಚ್ಚಲಾಗಿದೆ. ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಹಲವಾರು ತಾತ್ಕಾಲಿಕ ಉದ್ಯೋಗಿಗಳಿಗೆ ಗೇಟ್ ಪಾಸ್ ನೀಡಲಾಗಿದೆ. ಬಿಸಿಯೂಟ ಕಾರ್ಮಿಕರಿಗೆ ಉದ್ಯೋಗ ನಷ್ಟವಾಗಿದೆ. ಪ್ರತಿಭಟನಾ ನಿರತ ನರ್ಸ್ಗಳು ಉದ್ಯೋಗಕ್ಕೆ ಮರಳಿದ್ದಲ್ಲಿ ಅವರನ್ನು ವಜಾಗೊಳಿಸುವುದಾಗಿ ಬೆದರಿಕೆ ಒಡ್ಡಲಾಗಿದೆ. 2ಕ್ಕಿಂತ ಹೆಚ್ಚು ಮಕ್ಕಳಿರುವವರಿಗೆ ಪಂಚಾಯತ್ ಚುನಾವಣೆಗಳಲ್ಲಿ ಸ್ಪರ್ಧಿಸಲು ಅರ್ಹತೆ ಇಲ್ಲ ಎಂಬ ಕಟ್ಟಳೆ ಜಾರಿಗೆ ಬಂದಿದೆ. ಪರಿಶಿಷ್ಟ ವರ್ಗ ವಿಭಾಗಕ್ಕೊಳಪಡುವ ಈ ದ್ವೀಪವಾಸಿಗಳ ಜನಸಂಖ್ಯೆ ನಿಯಂತ್ರಿಸಲು ಈ ಸಂವಿಧಾನ ವಿರೋಧಿ ಕಾನೂನು ತರಲಾಗಿದೆ. ಇಡೀ ಜಗತ್ತೇ ಕೋವಿಡ್ ಮಹಾಮಾರಿಯಿಂದ ತತ್ತರಿಸಿದಾಗಲೂ ಒಂದೇ ಒಂದು ಪಾಸಿಟಿವ್ ಕೇಸ್ ಇಲ್ಲದೇ ಇದ್ದ ಲಕ್ಷದ್ವೀಪದ ಇಂದಿನ ಪಾಸಿಟಿವಿಟಿ ರೇಟ್ 68%. ದ್ವೀಪ ಪ್ರವೇಶಿಸುವವರು ಕೊಚ್ಚಿಯಲ್ಲಿ ಕ್ವಾರಂಟೈನ್ ಮುಗಿಸಿ ಬರಬೇಕು ಎಂಬ ಹಳೆಯ ನಿಯಮ ರದ್ದುಗೊಳಿಸಿ ಯಾವುದೇ ಲಂಗು ಲಗಾಮಿಲ್ಲದೆ ಕಂಡವರಿಗೆ ದ್ವೀಪ ಪ್ರವೇಶಿಸಲು ಆಡಳಿತಾಧಿಕಾರಿ ರೂಪಿಸಿದ ಹೊಸ ನಿಯಮದಿಂದಾಗಿ ಕೋವಿಡ್ ಹರಡಿ ದ್ವೀಪವಾಸಿಗಳು ಅಕ್ಷರಶಃ ಬಂದಿಗಳಂತೆ ಜೀವಿಸುತ್ತಿದ್ದಾರೆ. ನೂತನ ಕಟ್ಟಡ ನಿರ್ಮಾಣ ಕಾಯ್ದೆಯನ್ನು ಜಾರಿಗೆ ತಂದು ಜನರ ಜೀವನ ಅಸಹನೀಯಗೊಳಿಸಲಾಗಿದೆ. ವಿದ್ಯಾರ್ಥಿಗಳ ಮೆನುವಿನಲ್ಲಿ ಮಾಂಸಾಹಾರವೇ ಇಲ್ಲ. ದ್ವೀಪದ ಜನರು ಶತಶತಮಾನಗಳಿಂದ ತಮ್ಮ ಅಗತ್ಯಗಳಿಗಾಗಿ ಆಶ್ರಯಿಸುತ್ತಿದ್ದ ಕೋಝಿಕೋಡ್ ಜಿಲ್ಲೆಯ ಬೇಪೂರ್ ಬಂದರನ್ನು ಇನ್ನೂ ಆಶ್ರಯಿಸುವಂತಿಲ್ಲ. ಮಾರ್ವಾಡಿಗಳಿಗೆ ಲಾಭ ಉಂಟಾಗಲು ದೂರದ ಮಂಗಳೂರು ಬಂದರನ್ನೇ ಇನ್ನು ಮುಂದೆ ಆಶ್ರಯಿಸಬೇಕು. ಲಕ್ಷದ್ವೀಪ್ ಡೆವಲಪ್ಮೆಂಟ್ ಅಥಾರಿಟಿ ರೆಗ್ಯುಲೇಷನ್ ಡ್ರಾಫ್ಟ್ ಆ್ಯಕ್ಟ್ 2021 ಪ್ರಕಾರ ದ್ವೀಪದ ಜನರಿಗೆ ಭೂಮಿಯ ಮೇಲಿನ ಪೂರ್ಣ ಹಕ್ಕು ಇಲ್ಲವಾಗಿ ಆಡಳಿತ ಮಂಡಳಿಗೆ ನಿವಾಸಿಗಳ ಭೂಮಿಯನ್ನು ತಮಗೆ ಯುಕ್ತವೆಂದು ಕಂಡು ಬರುವ ಸಮಯದಲ್ಲಿ ಸ್ವಾಧೀನಕ್ಕೆ ಪಡೆಯಬಹುದು. ಇಲ್ಲಿನ ಬಡ ಜನತೆಯನ್ನು ಹೇಗಾದರೂ ದ್ವೀಪದಿಂದ ಹೊರದಬ್ಬಿ ತಮಗೆ ಚುನಾವಣಾ ಫಂಡ್, ಚಾರ್ಟರ್ಡ್ ಫ್ಲೈಟ್ ಒದಗಿಸುವ ಕುಬೇರ ಉದ್ಯಮಿಗಳಿಗೆ ಇಲ್ಲಿ ಸಾಮ್ರಾಜ್ಯ ಸ್ಥಾಪಿಸಲು ಅವಕಾಶ ಒದಗಿಸುವುದೇ ಆಡಳಿತಾಧಿಕಾರಿಯ ಮೂಲಕ ಪ್ರಭುತ್ವದ ಉದ್ದೇಶ ಎಂಬ ಗುಮಾನಿ ದಟ್ಟವಾಗಿದೆ. ಸುಮಾರು 65,000 ಜನಸಂಖ್ಯೆ ಇರುವ ಮುಸಲ್ಮಾನರೇ ವಾಸ ಇರುವ ಲಕ್ಷದ್ವೀಪ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ. ಆ ಲಕ್ಷದ್ವೀಪದ ಆಡಳಿತಾಧಿಕಾರಿಯಾಗಿ 2020ರಲ್ಲಿ ಪ್ರಫುಲ್ಲ ಖೋಡಾ ಪಟೇಲ್ ಅಂತ ಗುಜರಾತ್ ಮೂಲದ BJP ನಾಯಕನನ್ನು ಆಯ್ಕೆ ಮಾಡಿದೆ. ಪ್ರಿವೆನ್ಷನ್ ಆಫ್ ಸೋಷಿಯಲ್ ಆಕ್ಟಿವಿಟೀಸ್ ಆ್ಯಕ್ಟ್
ಲಕ್ಷದ್ವೀಪದಲ್ಲಿ ಗೋಹತ್ಯೆ ನಿಷೇಧ ಮತ್ತು ಗೋಮಾಂಸ ಸೇವನೆ ನಿಷೇಧ ಕಾನೂನನ್ನು ಜಾರಿಗೆ ತರಲಾಗಿದೆ. CAA NRC ವಿರೋಧಿ ಹೋರಾಟಗಳು ಏನು ದೇಶದಲ್ಲಿ ನಡೀತು, ಆ ಹೋರಾಟ ಲಕ್ಷದ್ವೀಪದಲ್ಲೂ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟ ಬ್ಯಾನರ್ಗಳು ಏನಿದ್ವು ಅದನ್ನೆಲ್ಲ ಈ ಪ್ರಫುಲ್ಲ ಖೋಡಾ ಪಟೇಲ್, ಗುಜರಾತ್ ಮೂಲದ BJP ನಾಯಕ, ಹೋದ ಕೂಡಲೇ ಅದನ್ನೆಲ್ಲ ಕಿಸ್ತೆಸ್ತಿದ್ದಾನೆ. ಇವತ್ತು ಒಂದೇ ಒಂದು ಕೋವಿಡ್ ಕೇಸೇ ಇಲ್ಲದ ಭಾರತದ ಏಕೈಕ ಪ್ರದೇಶ ಅಂತ ಕರೆಸ್ಕೊಂಡಿದ್ದಂತಹ ಲಕ್ಷದ್ವೀಪದಲ್ಲಿ 6,000ಕ್ಕೂ ಹೆಚ್ಚು ಕೋವಿಡ್ ಕೇಸ್ಗಳಾಗಿದೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರನ್ನು ಒತ್ತಾಯಿಸುವಂತಹ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗಿದೆ.